ಶ್ರೀಕಾಂತ ಪೂಜಾರಿ ಅವರ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ನಂತರ ಶ್ರೀಕಾಂತ್ ಪೂಜಾರಿ ಮಾತನಾಡಿದ್ರು, ನಾನು ರಾಮ ಮಂದಿರ ಉದ್ಘಾಟನೆಗೆ ಹೋಗಿಯೇ ಹೋಗ್ತೀನಿ. ಆಗ್ಲೂ ಕೂಡ ಶ್ರೀರಾಮನಿಗೋಸ್ಕರ ಹೋರಾಟವನ್ನ ಮಾಡಿದೆ, ಮುಂದೆಯೂ ಕೂಡ ಹೋರಾಟವನ್ನ ಮಾಡ್ತೀನಿ. ರಾಮನಿಗೋಸ್ಕರ ನನ್ನ ಪ್ರಾಣ ಕೊಡೋದಕ್ಕೂ ನಾನು ಸಿದ್ಧ ಅಂತ ಶ್ರೀಕಾಂತ ಪೂಜಾರಿ ಜೈಲಿನಿಂದ ಹೊರ ಬಂದ ಮೇಲೆ ಹೇಳಿಕೆಯನ್ನ ಕೊಟ್ಟರು. ಇನ್ನು ಅವರು ಹೊರ ಬರ್ತಾ ಇದ್ದಂತೆ ಅವರನ್ನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಅದ್ಧೂರಿಯಾಗಿಯೇ ಬರಮಾಡಿಕೊಂಡಿದ್ದಾರೆ. ಸ್ಥಳೀಯ ನಾಯಕರ ಉಪಸ್ಥಿತಿಯೂ ಕೂಡ ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಹೋರಾಟ ಮಾಡಿತ್ತು ಅದರ ಅನುಗುಣವಾಗಿ ಇವತ್ತು ಬಿಡುಗಡೆಯಾಗಿದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಸಂತಸವಾಗ್ತಕ್ಕಂಥ ಸಂಗತಿ, ಸ್ವಲ್ಪ ಕಡೆ ಸರಿ ಇವ್ರಿಗೆ ಡಿಸ್ಟರ್ಬ್ ಆಗ್ತದೆ, ಸಂತಸವಾಗ್ತಕ್ಕಂಥ ಸಂಗತಿ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆಯಾಗಿ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಅವ್ರ ಸ್ವಾಗತವನ್ನು ಮಾಡಲಿಕ್ಕೆ ನಾವು ಆಗಮಿಸಿದ್ದೇವೆ. ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ರಾಜ್ಯದ ಜನತೆ ಮುಂದೆ ಏನು ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವ್ರ ಮೇಲೆ 16 ಕೇಸುಗಳಿದ್ದಾವೆ ಅಂತೇಳಿ, ಆದರೆ 15 ಕೇಸುಗಳಲ್ಲಿ ನಿರ್ದೋಷಿ ಅಂತ ಈಗಾಗಲೇ ಅವರು ಬಿಡುಗಡೆಯಾಗಿದ್ದಾರೆ. ಅಂಥ ಸಂದರ್ಭದಲ್ಲಿಗೂ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿತ್ತು. ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಏನು ರಾಜ್ಯದ ಜನತೆಗೆ ತಪ್ಪು ಸಂದೇಶವನ್ನು ಕಳಿಸಿದ್ರೆ ತಾವಿಬ್ಬರೂ ಕೂಡ ಇದಕ್ಕೂ ರಾಜ್ಯದ ಜನತೆಗೆ ಕ್ಷಮೆಯಾಚನೆಯನ್ನು ಮಾಡಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ. 9 ದಿನ ಅವರು ಜೈಲಲ್ಲಿದ್ದರು, ಇವತ್ತೆಲ್ಲ ಬೇಲ್ ಆಯಿತು, ಜಾಮೀನು ಮೇಲೆ ಹೊರಗಡೆ ಬಂದರು. ಬಿಜೆಪಿ ನೆಕ್ಸ್ಟ್ ಸ್ಟೆಪ್ ಏನು ಸರ್? ನೋಡಿ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಮತ್ತು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ಬೆಂಗಳೂರಿನಲ್ಲಿ ಸಭೆಯನ್ನು ಸೇರ್ತಾ ಇದ್ದಾರೆ. ಅದಾದಮೇಲೆ ಮುಂದಿನ ಹೋರಾಟದ ರೂಪುರೇಷೆಗಳು ಏನು ಹೇಗಿರಬೇಕಂತಕ್ಕಂಥದ್ದನ್ನು ನಿರ್ಣಯ ಮಾಡಿ ತಿಳಿಸ್ತಾರೆ. ಅದರ ಅನುಗುಣವಾಗಿ ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳಾಗ್ತವೆ. ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ರಾಜ್ಯಾದ್ಯಂತ ಒಂದು ಹೋರಾಟ ಆಯಿತು, ನಾನು ಕರಸೇವಕ ಅಂತ ಹೇಳಿ. ಈ ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ? ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಶುರು ಮಾಡಿದರು. ಇವತ್ತು ಅವ್ರು ಹೊರಗಡೆ ಬಂದರು, ನಾನು ಅಯೋಧ್ಯೆಗೆ ಹೋಗ್ತೀನಿ ಅಂತ ಅವರೇ ಹೇಳ್ತಿದ್ದಾರೆ. ಈ ಅಭಿಯಾನದ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅಭಿಯಾನ ಕಂಟಿನ್ಯೂ ಆಗಿರುತ್ತೆ. ಯಾಕಂದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಚಾಲೆಂಜ್ ಮಾಡಿದ್ದೇವೆ, ನಿಮಗೆ ತಾಕತ್ತಿದ್ರೆ ಎಷ್ಟು ಜನರನ್ನು ಬಂಧಿಸ್ರಿ ಅನ್ನೋತಕ್ಕಂಥದ್ದು ನಾವು ಹೇಳಿದ್ದೇವೆ. ಇವತ್ತು ನಿನ್ನೆ ದಿವಸ ನಮ್ಮ ಮಾನ್ಯ ಮಾಜಿ ಶಾಸಕರಿಂದ ಅಶೋಕ್ ಕಾಟಿಯವರ ಆದಾಗಿ ನಮ್ಮ ಅನೇಕ ಪ್ರಮುಖ ಕಾರ್ಯಕರ್ತರು ಕೂಡ ಇಲ್ಲಿ ನನ್ನನ್ನು ಬಂಧಿಸಿ ಅನ್ನುವಂಥದ್ದಾಗಿದೆ. ಇದು ನಿರಂತರ ನಡೀತಕ್ಕಂಥ ಪ್ರಕ್ರಿಯೆ. ಯಾಕಂದರೆ ಒಬ್ಬರು ಇಬ್ಬರು 10 ಜನ ಅಲ್ಲ, ಲಕ್ಷಾಂತರ ಜನ ಕಾರ್ಯಕರ್ತರು ಕರ್ನಾಟಕದಿಂದ ಕೂಡ ಹೋಗಿರ್ತಕ್ಕಂಥದ್ದು. ಆ ಎಲ್ಲ ಕಾರ್ಯಕರ್ತರು ಇನ್ನು ಬೀದಿಗಿಳಿತಾರೆ, ನನ್ನನ್ನು ಬಂಧಿಸಿರಿ ಅಂತಕ್ಕಂಥ ನಮ್ದು ಏನು ಯೋಜನೆ ಇದೆ ಅದನ್ನು ಮುಂದುವರಿಸ್ತೀವಿ ನಾವಿನ್ನು. ಈಗ ಬಿಜೆಪಿ ಶ್ರೀಕಾಂತ್ ಪೂಜಾರಿ ಪರವಾಗಿ ನಿಂತರು, ಇವತ್ತು ಬಿಡುಗಡೆ ಆಗಿದ್ದಾರೆ, ಏನು ಹೇಳ್ತೀರಿ ಸರ್ ಜನರಿಗೆ? ನೋಡಿ, ಇವತ್ತು ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಇವತ್ತು ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆ ಸತ್ಯಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ರಾಮ ಮಂದಿರದಲ್ಲಿ ಏನು ಇವತ್ತು ಈ ರೀತಿಯಾದಂಥ ಸಮಸ್ಯೆಗಳನ್ನು ತಂದೊಡ್ಡುವಂಥ ಪ್ರಯತ್ನ ಕಾಂಗ್ರೆಸ್ ಮಾಡಿತ್ತು, ಅದು ವಿಶೇಷವಾಗಿ ಸೋನಿಯಾ ಗಾಂಧಿ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಲಿಕ್ಕೆ ಏನು ತಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಕಾರ್ಯಯೋಜನೆ ಇತ್ತು, ಅದರಲ್ಲಿ ಸಂಪೂರ್ಣವಾಗಿ ವಿಫಲವರಾಗಿದ್ದೀರಿ. ಅಯೋಧ್ಯೆಯಲ್ಲಿ ನಮ್ಮ ಕಾರ್ಯಕ್ರಮ, ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆಯಿಂದ ಇಡೀ ಕರ್ನಾಟಕ ಅದರಲ್ಲಿ ಪಾಲ್ಗೊಳ್ತಿದ್ದೇನೆ ಅಂತ ವಿಶ್ವಾಸ ಇದೆ. ಶ್ರೀಕಾಂತ್ ಪೂಜಾರಿ ಬಿಡುಗಡೆ ಆಗಿರೋದು ಖುಷಿಯ ವಿಚಾರವಾಗಿದೆ. ಇವತ್ತು ಕಾಂಗ್ರೆಸ್ ಇದನ್ನ ತಿರುಚುವಂತ ಕೆಲಸ ಮಾಡ್ತು, ಆದ್ರೂ ಕೂಡ ಇವತ್ತು ಪೂಜಾರಿ ಬಿಡುಗಡೆ ಆಗಿದ್ದು ನಮ್ಮೆಲ್ಲರಿಗೂ ಖುಷಿ ಅನ್ನೋದು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ. ಶ್ರೀಕಾಂತ ಪೂಜಾರಿ ಅವರು ಬಿಡುಗಡೆ ಆಗ್ತಾ ಇದ್ದಂತೆ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಆಗಮಿಸಿದ್ರು. ಅವರಿಗೆ ಹಾರ ಹಾಕಿ, ಶಾಲನ್ನ ಹಾಕಿ ಅವರನ್ನ ಸನ್ಮಾನಿಸಿ ಅವರನ್ನ ಬರಮಾಡಿಕೊಂಡ್ರು. ನಂತರ ಮಾತನಾಡಿದ್ರು, ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ, ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ, ನಮ್ಮ ಅಭಿಯಾನ ಮುಂದುವರಿಯುತ್ತೆ. ನಮ್ಮ ನಾಯಕರೆಲ್ಲರೂ ಕೂಡ ಕೂತು ಒಂದು ಸಭೆಯನ್ನು ಮಾಡಿ ಚರ್ಚಿಸಿ ಯೋಜನೆ ಮಾಡ್ತಾರೆ, ಈ ಒಂದು ಪ್ರತಿಭಟನೆಯ ಸ್ವರೂಪ ಹೇಗಿರಬೇಕು ಅನ್ನೋದನ್ನ ಕೂಡ ಇಲ್ಲಿ ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ದಾರೆ. ಇನ್ನು ಶ್ರೀಕಾಂತ ಪೂಜಾರಿ ಅವರ ಬಿಡುಗಡೆಯಾಗಿದೆ. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ನಿನ್ನೆ ಮಂಜೂರು ಮಾಡಿತ್ತು, ಆದ್ರೆ ನಿನ್ನೆ ಬಿಡುಗಡೆ ಆಗಲಿಲ್ಲ. ಹಿಂದೂ ಕಾರ್ಯಕರ್ತರನ್ನ, ರಾಮ ಸೇವಕರನ್ನ, ಅವರಿಗೆ ಮನಸ್ಸನ್ನ ಪರಿವರ್ತನೆ ಮಾಡಬೇಕು, ಅವರಿಗೆ ಹೆದರಿಸುವ ತಂತ್ರವನ್ನ ಮಾಡಿದಂತ ಈ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಒಂದು ತಕ್ಕ ಶಾಸ್ತಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಅವರೆಲ್ಲರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತೇಳಿ ದಾಖಲೆಗಳನ್ನು ಕಲೆ ಹಾಕಿ ಮುಂದಿನ ದಿನ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನು ಸಹ ನಾವು ದಾಖಲು ಮಾಡಬೇಕಂತೇಳಿ ಚಿಂತನೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಒಂದು ಪಟ್ಟಿ ರಿಲೀಸ್ ಮಾಡಿದ್ರು, ಅದು 16 ಕೇಸ್ ಇದಾವರ ಮೇಲೆ ಅಂತೇಳಿ, ಅದು ಕೂಡ 15 ಕೇಸಲ್ಲಿ ಖುಲಾಸೆ ಆಗಿದ್ರು. ಈಗ ನೀವು ಯಾರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀರಿ ಸರ್? ಏನು ನೋಡಿ, ಈ ಪ್ರಕರಣ 1992ರಲ್ಲಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಂತರದ ದಿನದಲ್ಲಿ ಸಾಕಷ್ಟು ಸಲ ಆತನು ಪೊಲೀಸ್ ಠಾಣೆಗೆ ಹೋಗಿದ್ದಾನೆ, ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ, ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನ ಎದುರಿಸಿದಾನೆ, ತನಿಖೆ ಆಗಿದೆ. ಆದರೂ ಸಹ ಉದ್ದೇಶಪೂರ್ವಕವಾಗಿ ಆತನನ್ನು 1992ರಿಂದ ಬಂಧನ ಮಾಡದೆ ಇಂಥ ಸಂದರ್ಭದಲ್ಲಿ ಏನು ದೇಶ ಮತ್ತು ಜಗತ್ತು ಏನೋ ಒಂದು ಖುಷಿ ವಾತಾವರಣದಲ್ಲಿದೆ, ಇನ್ನೇನು ಕೆಲವೇ ದಿನಗಳಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಲಿದೆ. ಇಂಥ ಸಂದರ್ಭದಲ್ಲಿ ಈತನನ್ನು ಬಂಧಿಸಿದ್ದು ಎಷ್ಟರ ಮಟ್ಟಿಗೆ ಸೂಕ್ತ?
ಏನು ಹಿಂದೂ ಕಾರ್ಯಕರ್ತರನ್ನ ಅವರನ್ನು ಮಾನಸಿಕವಾಗಿ ಅವರಿಗೆ ತೊಂದರೆ ಕೊಡಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಏನು ಷಡ್ಯಂತ್ರವನ್ನು ಮಾಡಿದ್ದಾರೆ ಅದನ್ನು ನಾವು ವಿಫಲಗೊಳಿಸಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಅವ್ರ ಪರವಾಗಿ ವಾದ ಮಾಡಿದ್ರಿ, ಆ ಪ್ರೊಸೀಜರ್ ಹೆಂಗಿತ್ತು? ನಿನ್ನೆ ಜಾಮೀನು ಆಯಿತು, ಇವತ್ತು ಬಿಡುಗಡೆ ಆದರು, ಈ ಪ್ರೊಸೀಜರ್ ಹೆಂಗಿತ್ತು ಸರ್? ನಿನ್ನೆ ದಿವಸ ಜಿಲ್ಲಾ ನ್ಯಾಯಾಲಯದಲ್ಲಿ ಆತನ ಜಾಮೀನು ಅರ್ಜಿ ಅಂಗೀಕಾರವಾಗಿತ್ತು. ನಿನ್ನೆ ಲೇಟಾಗಿ ಸಂಜೆ ತಡವಾಗಿ ನಮಗೆ ನ್ಯಾಯಾಲಯದ ಆದೇಶ ಸಿಕ್ಕಿದೆ. ನ್ಯಾಯಾಲಯದ ಆದೇಶ ಸಿಕ್ಕ ನಂತರ ಅದರಲ್ಲಿ ಹಾಕಿದಂಥ ಕಂಡೀಷನ್ಗಳನ್ನ ಕರಾರುಗಳಿಗೆ ನಾವು ಇವತ್ತು ಕಂಪ್ಲೈ ಮಾಡಿ ಇವತ್ತಿನ ದಿವಸ JMFC ನ್ಯಾಯಾಲಯದಿಂದ ಬಿಡುಗಡೆ ಆದೇಶವನ್ನು ಇವತ್ತು ಸಬ್ ಜೈಲ್ಗೆ ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿ ಇನ್ನೊಬ್ಬರು ವಕೀಲರಿದ್ದಾರೆ. ಸರ್, ಈ ಪ್ರೊಸೀಜರ್ ಹೆಂಗಿತ್ತು? ಷರತ್ತುಗಳು ಏನಿದ್ದು? ಯಾರ್ಯಾರು ಇವತ್ತು ಆ ಕೋರ್ಟ್ ಪ್ರೊಸೆಸ್ಸು ಮತ್ತು ಕಾರಾಗೃಹದ ಪ್ರೊಸೆಸ್ ಏನೇನಾಯ್ತು ಸರ್ ಇವತ್ತು? ನೋಡಿ, ನಿನ್ನೆ ದಿವಸ ಜಿಲ್ಲಾ ನ್ಯಾಯಾಲಯದ ಆದೇಶದ ಪ್ರತಿ ಪ್ರಕಾರ ಇಬ್ಬರು ಜಾಮೀನ್ದಾರರನ್ನು ಕೊಡಬೇಕು, 1 ಲಕ್ಷ ರೂಪಾಯಿದ ಏನು ಬೇಲ್ ಬಾಂಡನ್ನು ಬರೆದು ಕೊಡಬೇಕು ಅನ್ನುವ ಏನು ಆದೇಶ ಆಗಿತ್ತು, ಆ ಆದೇಶವನ್ನು ಇವತ್ತಿನ ದಿವಸ ನಾವು ಫುಲ್ಫಿಲ್ ಮಾಡಿದ್ದೇವೆ. ಈ ಒಂದು ಹುಬ್ಬಳ್ಳಿ ಮಹಾನಗರದ ಮಾಜಿ ಪೌರರಾದಂಥ DK ಚವ್ಹಾಣ್ ಅವರಾಗಿರ್ಬೋದು, ಅಮೃತ್ ಹಬೀಬ್ ಅನ್ನುವರು ಇಬ್ಬರು ವೈಯಕ್ತಿಕವಾಗಿ ಬಂದು ನಿಂತ್ಕೊಂಡು ಯಾವುದೇ ಅಪೇಕ್ಷೆ ಇಲ್ಲದೇ ಜಾಮೀನಾಗಿ ನಿಂತು ಇವತ್ತಿನ ದಿವಸ ಏನು ಕರಸೇವಕ ಪೂಜಾರ್ ಅವರಿಗೆ ಹೊರಗೆ ಬಿಡುಗಡೆ ಮಾಡಲಿಕ್ಕೆ ಅವರು ಕೂಡ ಏನು ಸಹಾಯವನ್ನು ಮಾಡಿದರೆ ಅವ್ರಿಗೂ ಕೂಡ ಹಿಂದೂ ಸಮಾಜ ಧನ್ಯವಾದವನ್ನು ಹೇಳ್ತದೆ.